ರೈತ ಬಂದವರಿಗೆ ನಮಸ್ತೆ. ಇಲ್ಲಿ ಹರಮಘಟ್ಟದಲ್ಲಿ ಸರ್ ತಮ್ಮ ಹೆಸರಿನಲ್ಲಿ ಮಹೇಶ್ ಅಂತೇಳಿ ಅವರು ಒಂದು ಉಳ್ಳಿ ಬೆಳೆದಿದ್ದಾರೆ. ಕೆಳಗಡೆ ಉಳ್ಳಿ ಹಾಕಿದ್ದಾರೆ, ಲಾಸ್ಟ್ ಇಯರ್ ಹಾಕಿರೋದು ಹಾಗೆ ಮತ್ತೆ ಮಣ್ಣಿಗೆ ಸೇರಿಸಿದಾಗ ಮತ್ತೆ ಹಾಗೆ ಉಳ್ಳಿ ಹಾಕಿದ್ದಾರೆ. ಸೊ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅದನ್ನು ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದೆ. ಸೊ ನೋಡ್ಬೋದು ನೀವು ಎಷ್ಟು ಹಸಿರೆಲೆ ಗೊಬ್ಬರ ಎಷ್ಟು ಚೆನ್ನಾಗಿ ಈ ಥರ ಮಾಡೋದ್ರಿಂದ ನಿಮಗೆ ಎಷ್ಟೋ ನೈಟ್ರೋಜನ್ ಫಿಕ್ಸ್ ಆಗ್ತದೆ ಸಾಯಿಲಲ್ಲಿ. ಮತ್ತು ಇವರು ನೋಡಿ ಎಲ್ಲೂ ಸಹಿತ ನೆಲನೇ ಕಾಣ್ತಾ ಇಲ್ಲ. ಆ ಥರ ನಿಮಗೆ ಸ್ವಲ್ಪ ಹಿಂಗೆ ಅರ್ಗ್ ಮಾಡಿ ಇದು ನೋಡಿ ಎಷ್ಟು ದಪ್ಪ ನಿಮಗೆ ಇದು ಕೂತಿದೆ ಅಂಥೇಳಿ ಬಳ್ಳಿ. ನಿಮಗೆ ಬೇಸಿಗೆಲೆಲ್ಲ ಹೀಗೆ ಒಂದು ಸಾರಿ ನೀವು ಹಸಿರೆಲೆ ಗೊಬ್ಬರ ಮಾಡಿದ್ರೆ ತುಂಬ ಚೆನ್ನಾಗಾಗ್ತದೆ. ಜೊತೆಗೆ ಇವರು ಇಷ್ಟೆಲ್ಲ ಒಳ್ಳೆ ಕೃಷಿ ಮಾಡಿದ್ದಾರೆ. ನೋಡ್ಬೋದು ನೀವು ಭಾಳ ಚೆನ್ನಾಗಿ ಏನು ನೀವು ಹುಳ್ಳಿ ಹಾಕಿ ಅದನ್ನು ಈಗ ಮಣ್ಣಿಗೆ ಸೇರಿಸೋ ಟೈಮು ಚೆನ್ನಾಗಿ ಸೇರಿಸ್ಬಿಟ್ರೆ ಒಳ್ಳೆ ಒಂದು ಸರಿ ಕೊಟ್ಟಿಗೆ ಗೊಬ್ಬರ ಕಡ್ದಂಗೆ ಆಗಿಬಿಡ್ತದೆ. ಜೊತೆಗೆ ಇವರು ಇನ್ನೊಂದು ತಪ್ಪು ಮಾಡಿದ್ದಾರೆ ಏನಂತ ಹೇಳಿದ್ರೆ, ಸೊ ಹಿಂಗಾರ ತುಂಬ ಒಳ್ಳೆ 6 ವರ್ಷದ ತೋಟ ಹಿಂಗಾರ ಚೆನ್ನಾಗೇ ಬಂದಿದೆ. ನಂಬರ್ ಆಫ್ ಹಿಂಗಾರ ಒಂದು ಗಿಡದಲ್ಲಿ ನೋಡ್ಬೋದು ನೀವು 5ರಿಂದ 6 ಹಿಂಗಾರ ಬಂದಿದೆ. ಸೊ 6 ಹಿಂಗಾರದಲ್ಲಿ ಕಂಪ್ಲೀಟು ಹಿಂಗಾರಗಳೆಲ್ಲ ಒಣಗೋಗಿದೆ ನೋಡಿ. ಇದೊಂದು ಗಿಡದಲ್ಲಿ ತೋರಿಸ್ತೀನಿ. ಸೊ 1 2 3 4 5 6 7 ಹಿಂಗಾರಲ್ಲೇ ಓಪನ್ ಆಗಿರೋದು. ಇದರಲ್ಲಿ 7 ಹಿಂಗಾರನೂ ಹೋಗಿದೆ. ಒಂದೇ ಒಂದು ಹಿಂಗಾರದಲ್ಲಿ 2 ಕಾಯಿ ಕಚ್ಚಿದೆ. ಸೊ ಇದು ಕೊಲೆಟ್ರಾಟೋಕಮ್ ಗ್ಲೇಸ್ಪರ್ಡ್ಸ್ ಅನ್ನೋ ಒಂದು ಶಿಲೀಂಧ್ರದಿಂದ ಒಣಗ್ತದೆ ರೋಗ. ಸೊ ಈ ಆರ್ಗ್ಯಾನಿಸಮ್ಸ್ನ ಅವರು ಸರಿಯಾದ ಸಮಯದಲ್ಲಿ ಒಂದು ಸಿಂಪಡಣೆ ತೊಗೊಳೋದ್ರಿಂದ ಒಂದು ಅಟ್ಲೀಸ್ಟ್ ನಿಮಗೆ ಇದರಲ್ಲಿ ಒಂದು 2-3 ಹಿಂಗಾರ ಆದರೂ ಉಳಿಸ್ಕೋಬೋದಾಗಿತ್ತು. ಅದನ್ನು ಸರಿಯಾಗಿ ಸಿಂಪಡಣೆ ತೊಗೊಳ್ದೆ ಈಗ ಒಳ್ಳೆ ತೋಟ ಮಾಡ್ಕೊಂಡು ಒಳ್ಳೆ ಆರ್ಗ್ಯಾನಿಕ್ ಕಾರ್ಬನ್ನು ಮಣ್ಣಿಗೆ ಸೇರಿಸ್ತಾರೆ. ನೋಡ್ಬೋದು ನೀವು ಎಲ್ಲ ಗಿಡದಲ್ಲೂ ಸಹಿತ ಇಷ್ಟು ಹಿಂಗಾರ ಹೋಗ್ತಕ್ಕಂಥದ್ದು ತೋಟ ಅಂದರೆ ನಾನು ಈ ವರ್ಷದಲ್ಲಿ ಇದರಲ್ಲೇ ನಾವು ಇಷ್ಟು ಹಿಂಗಾರ ನಾನು ಸಸಾರ ಒಣಗಿರ್ತಕ್ಕಂಥದ್ದು ನೋಡಿದ್ರಂಥ ತೋಟ ಅಂತ ಹೇಳಿದ್ರೆ. ಈಗ ನೋಡಿ ಇದೊಂದು ಗಿಡ ಹೇಗೆ ಸಾಧ್ಯ ಇದು ಇಷ್ಟು ಹಿಂಗಾರ ಕಟ್ಕೊಂಡಿದೆಯಲ್ಲ ಪುಣ್ಯಕ್ಕೆ. ಆದರೆ ಸ್ವಲ್ಪ ಗಿಡ ತಾಕತ್ತಿತ್ತು, ಅದು ಸ್ವಲ್ಪ ರೋಗನ ತಡಿತಕ್ಕಂಥ ಶಕ್ತಿ ಇತ್ತು, ಹಾಗಾಗಿ ಬಂದಿದೆ ಅಲ್ವಾ. ಇದರಲ್ಲೆಲ್ಲ ನೀವು ಏನು ಮಾಡ್ಬೋದಾಗಿತ್ತು, ಒಂದು ಸಿಂಪಡಣೆ ತೊಗೊಳೋದ್ರಿಂದ ಒಂದು 2 ಹಿಂಗಾರನ ಗೊತ್ತಾಗಲಿಲ್ಲ ಸರ್ ಅದು ನಮಗೆ. ಹಾಂ ಆವಾಗ ಮಾಡ್ಕೊಂಡು ತಪ್ಪು ಸರ್ ಇದು ಇಲ್ಲ ನೋಡಿ ಅಷ್ಟು ಹಿಂಗಾರ. ಅಯ್ಯೋ ಇದನ್ನು ತೆಗಿಯೋಕ್ಕೆ ಒಂದು 8-10 ಜನ ಲೇಬರ್ ಬೇಕಲ್ರಿ. ಎಷ್ಟು ಹಿಂಗಾರನೂ ಅಷ್ಟು ಏನು ಮಾಡಿ ಅಂದರೆ ಈ ಸಾರಿ ಹಳೆ ಹಿಂಗಾರದಲ್ಲಿ ರೋಗ ಹಾಗೆ ಉಳಿದಿರ್ತದೆ. ಸೊ ಲಾಸ್ಟ್ ಟೈಮಲ್ಲಿ ಅಷ್ಟು ಹಿಂಗಾರ ತೆಗೆದು ಸುಟ್ಟಿದ್ದೆ. ಹಾಂ ಆದರೂ ಆ ಟೈಮಲ್ಲಿ ಸ್ವಲ್ಪ ಬೂದಿ ರೋಗ ಥರ ಆಗಿ ಆಗಿರೋ ಸರ್ ಇದು. ಅದೇ ಹಿಂಗಾರ ಒಣಗ್ತಕ್ಕಂಥದ್ದು. ಸೊ ಕಾಸಲ್ ಆರ್ಗನಿಸಮ್ಸ್ ಬಂದು ಕೊಲೆಟ್ರಾಟೋಕಮ್ ಗ್ಲೇಸ್ಪರ್ಡ್ಸ್ ಅನ್ನೋ ಒಂದು ಶಿಲೀಂಧ್ರ. ಸೊ ಅದನ್ನು ನಾವು ಸರಿಯಾಗಿ ಅಡಿಕೆಯಲ್ಲಿ ನಿರ್ವಹಣೆ ಮಾಡಿದ್ರೆ ಒಳ್ಳೆ ಆದಾಯನ ನಾವು ಎಕ್ಸೆಪ್ಟ್ ಮಾಡ್ಬೋದು. ನೀವು ಮುಂದಿನ ದಿನಗಳಲ್ಲೂ ಇದೇ ತಪ್ಪನ್ನ ಮತ್ತೆ ರಿಪೀಟ್ ಮಾಡಬೇಡಿ. ಸರಿಯಾದ ಸಮಯದಲ್ಲಿ 1 ಹಿಂಗಾರ 1ರಿಂದ 2 ಹಿಂಗಾರ ಬಂದಾಗ ನೀವು ಸರಿಯಾಗಿ ಸಿಂಪಡಣೆ ತೊಗೊಂಡ್ರೆ ಅಟ್ಲೀಸ್ಟ್ ಸುಮಾರು ಒಂದು 30% ಹಿಂಗಾರನಾದರೂ ಉಳಿಸ್ಬೋದು ನೀವು ಸಿಂಪಡಣೆ ಕೊಡೋದ್ರಿಂದ. ಪೂರ್ತಿ ಪ್ರಮಾಣದಲ್ಲಿ ಆಗಿಲ್ಲ ಅಂತ ಹೇಳಿ ಟೈಮಲ್ಲಿ ಲಾಸ್ಟ್ ಟೈಮಲ್ಲಿ ಹಿಂಗಾರ ಕಚ್ಚಿ ನೋಡಿದ್ರೆ ಒಂದು 105 ಕ್ವಿಂಟಲ್ ಅಡಿಕೆ ಆಗದೆ ಅಂತ ಮಾಡಿದ್ದೆ ಅದು. ಅಲ್ಲ ನನಗೂ ಆಶ್ಚರ್ಯ ಆಯ್ತು. ಇಲ್ಲಿ ನೋಡ್ರಿ 4 ಹಿಂಗಾರ ಕಿತ್ತರೆ 4 ಹಿಂಗಾರನೂ ಒಣಗಿಸ್ಕೊಂಡಿದ್ದೀರ ನೀವು. ಅದೇ ಸರ್ ಫಾಲ್ಟ್ ಆಗಿರೋದು ನಮಗೆ. ಇದರಲ್ಲಿ ನೋಡಿ ಎಷ್ಟು ಹಿಂಗಾರ ಬಂದಿದೆ, 1 2 3 4 ಎಲ್ಲ ಕಂಪ್ಲೀಟ್ 5 ಹಿಂಗಾರ ಮೇಲೆ ಹಿಂಗಾರ ಬಂದಿದ್ದು ನಮ್ದು ಇದು ತೋಟ. ಹೌದು ಅಷ್ಟು ಕಂಪ್ಲೀಟ್ ಒಣಗಿದೆ. ಓಹೋ ನೋಡಿ ಎಲ್ಲದರಲ್ಲೂ. ಇದು ಎಷ್ಟು ಎಕರೆ ಇದು ಟೋಟಲ್ 4 ಎಕರೆ ಅದು. 4 ಎಕರೆ ನೋಡಿ. 4 ಎಕರೆಯಲ್ಲೂ ಒಂದೇ ಥರದಾದ ಗಿಡಗಳಿದೆ, ಭಾಳ ಹೆಲ್ತಿಯಾಗಿದೆ. ಗಿಡದ್ದು ವೆಜಿಟೇಟಿವ್ ಗ್ರೋತ್ ಕಡಿಮೆ ಇದೆ, ಹಾಗಾಗಿ ಹಿಂಗಾರ ಕಟ್ಟಿಲ್ಲ ಅನ್ನಂಗೇನಿಲ್ಲ. ಗಿಡಗಳ ಬೆಳವಣಿಗೆ ಚೆನ್ನಾಗಿದೆ. ಮತ್ತು ಈ ಹೊಸ ಗಿಡ ಹಿಂಗಾರ ಒಣಗೋದು ಕಾಮನ್ನು. ಆದರೆ ಅಟ್ಲೀಸ್ಟ್ 2 ಹಿಂಗಾರ ನಿಲ್ಲಕ್ಕೆ ಎಲ್ಲ ಥರದಿಂದನೂ ನಿಮಗೆ ಅನುಕೂಲ ಇತ್ತು ಮಾಡಿದರೆ ಸರಿಯಾಗಿ. ಅದೇ ಫಾಲ್ಟ್ ಆಗಿದೆ. ಅದೇ ನೀವು ಅದ್ರ ಲಾಸ್ಟ್ ಇಯರೇ ನೀವು ಒಂದಷ್ಟು ಹಿಂಗಾರ ತೊಗೊಂಬಿಟ್ಟು ಈ ಟೈಮಲ್ಲಿ ನೀವು ಸರಿಯಾಗಿ ಈ ಸರಿನೇ ಒಳ್ಳೆ ಒಂದು ಸ್ವಲ್ಪ ಆದಾಯನ ನೋಡ್ಬೋದಾಗಿತ್ತು. ನೀವು ಸ್ವಲ್ಪ ಮುಂದಿನ ದಿನಗಳಲ್ಲಿ ಹಳೆ ಹಿಂಗಾರನ ತೆಗ್ಸಿ ಸುಡಬೇಕು ಒಂದು ಸೈಡಿಗೆ ತೊಗೊಂಡೋಗಿ. ಇದನ್ನು ಫಸ್ಟು ಕ್ಲೀನ್ ಮಾಡ್ಕೊಳ್ಳಿ. ಹಳೆ ಹಿಂಗಾರನ ಕ್ಲೀನ್ ಮಾಡ್ಕೊಂಡು ಸೊ ಒಂದು ಚೀಲದಲ್ಲಿ ಹಾಕ್ಕೋಬೇಕು. ನೀವು ಇಲ್ಲೇ ಕೊಯ್ಕೊಂಡಿದ್ದು ಒಂದು ಚೀಲದಲ್ಲಿ ಹಾಕ್ಕೊಂಡು
ಹೊರಗಡೆ ತಗೊಂಡೋಗಿ ಒಂದು ರೋಡಿಗೆ ಹಾಕೊಂಡು ಸುಡಿ. ಮಾಡಿ ಫಸ್ಟ್ ಮಾಡೋದು ಹಿಂಗಾರ ಎಲ್ಲ ಕಿತ್ಕಿ ತೆಗಿದೀನಿ ಸರ್. ಏನಿಲ್ಲ ಅಷ್ಟು ಮಾಡಿ ಫಸ್ಟು. ತದನಂತರದಲ್ಲಿ ನೀವು ಏನು ಹಿಂಗಾರ ಬಂದಾದ್ಮೇಲೆ ಸಿಂಪರಣೆ ಸರಿಯಾಗಿ ಕೇಳಿ, ನನಗೆ ಹೇಳ್ತೀನಿ ನೀಟಾಗಿ. ಈ ವರ್ಷ ನಾನೇ ನಿಮಗೆ ಮ್ಯಾನೇಜ್ ಮಾಡ್ತೀನಿ. ನೆಕ್ಸ್ಟ್ ಒಂದು ವಿಡಿಯೋ ತೊಗೊಳ್ಳೋಣ, ಇದು ನೆಕ್ಸ್ಟ್ ಇಯರ್. ಸರಿ ಸರ್. ಅದರಲ್ಲಿ ಹೇಗೆ ಹಿಂಗಾರ ಫೇಲ್ಯೂರ್ ಆಗುತ್ತೆ ನೋಡೋಣ. ಒಂದು ಚಾಲೆಂಜ್ ತೊಗೊಂಡು ಮಾಡೋಣ ಇದನ್ನು. ನೀವು ನನಗೆ ಸ್ವಲ್ಪ ನೆಕ್ಸ್ಟ್ ಫಾಲೋಅಪ್ ಮಾಡಿ, ನಾನು ನಿಮಗೆ ಫಾಲೋಅಪ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.